ಸ್ಟ್ಯಾಂಡರ್ಡ್ ಕ್ವಶನ್ ಟೆಕ್ಸ್ಟ್ ಅಲ್ಲಿ ಇದೆ ಅಲ್ವಾ. ಇಲ್ಲಿ cos square e power x into x, ನ್ಯೂಮರೇಟರ್ is e power x into 1 plus x. e power x into x ಜಾಗದಲ್ಲಿ t ಅಂತ ಬರೆದ್ರೆ, right, differentiate that will be numerator. ಅಬ್ಸರ್ವ್ ಮಾಡಿ ಇಲ್ಲಿ, ಅಂದ್ರೆ ಸಬ್ಸ್ಟಿಟ್ಯೂಷನ್ ಏನದು, put e power x into x equal to something like t, differentiate e power x into 1 plus x into e power x using uv rule, correct, which is equal to dt. ಇದೆಲ್ಲ x ಇರೋದ್ರಿಂದ ಇಲ್ಲಿ dx ಅನ್ನೋದು ಆಚೆ ಬಂದಿರುತ್ತಲ್ವಾ, right? I forgot to write dx here. ಅದನ್ನು dy by dx ಅಂತ, dt by dx ಅಂತ ಆದ್ರೂ ನಾವು ಬರಿಬಹುದು. ಬಟ್ ಯೂಶಲಿ LHS ಅಲ್ಲಿ ಇರೋದನ್ನ LHS ಅಲ್ಲಿ ಬರ್ದಿರ್ತೀವಿ ವಿತ್ ರೆಸ್ಪೆಕ್ಟ್ ಟು ಫೈನ್ x ಡಿಫ್ರೆನ್ಶಿಯೇಟ್ ಮಾಡ್ತಿದೀವಿ. ಹೀಗೆ ಬರೆಯೋಣ, RHS dt by dx ಆಗಿದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೀಗೆ ಕಾಣಿಸುತ್ತೆ. ಬಟ್ ನೀವು ನ್ಯೂಮರೇಟರ್ ಗಮನಿಸಿ, e power x into 1 plus x dx ಎಕ್ಸಾಕ್ಟ್ಲಿ ಇದೇ ಟರ್ಮ್ ನ್ಯೂಮರೇಟರ್ ಅಲ್ಲಿ ಇದೆ. ಅಂದರೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಏನಾಗಿದೆ, dt ಡಿವೈಡೆಡ್ ಬೈ cos ಸ್ಕ್ವೇರ್ t ಇದೆ ಅಂತ ಅರ್ಥ. ಅಂದ್ರೆ ಇದು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ t ಅಷ್ಟೇ, ಕರೆಕ್ಟ್. ಸೊ ಈ ಸೀಕೆಂಡ್ ಸ್ಕ್ವೇರ್ t ಇಂಟಿಗ್ರೇಟ್ ಮಾಡಿದ್ರೆ tan t ಫೈನಲ್ ಆನ್ಸರ್. ಸೊ ಇಟ್ ಇಸ್ tan t, ರೈಟ್. ಸೊ ಅಲ್ಲಿಗೆ tan t ಅಂದರೆ t ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, t ಜಾಗದಲ್ಲಿ e ಪವರ್ x ಇಂಟು x, ಕರೆಕ್ಟ್, ಪ್ಲಸ್ c. ಸೊ tan x ಇಂಟು e ಪವರ್ x ಪ್ಲಸ್ c, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅನ್ನೋದನ್ನ ನೋಡ್ತಾ ಇದ್ದೀರಾ. ಟೆಕ್ಸ್ಟ್ ಅಲ್ಲಿ ಇರೋದ್ರಿಂದ ಇದೇ ಕ್ವಶನ್ ಬಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಕಮ್ ಟು ಕನ್ಕ್ಲೂಷನ್ ಟ್ಯಾನ್ ಬರುತ್ತೆ ಅನ್ನೋದು ಅದಾಗಲೇ ಗೊತ್ತಾಗಿರುತ್ತೆ. ಸೊ ಈ ರೀತಿಯಲ್ಲಿ ಯಾವುದೋ ಒಂದು ಬ್ರಾಕೆಟ್ ಅಲ್ಲಿರುವಂತಹ ಟರ್ಮ್ ಅನ್ನ ಟಿ ಅಂತ ತಗೊಂಡಾಗ ಅದನ್ನ ಡಿಫರೆನ್ಶಿಯೇಟ್ ಮಾಡೋದು ನ್ಯೂಮರೇಟರ್ ಬರೋ ರೀತಿಯಲ್ಲಿ ಸೆಟ್ ಮಾಡ್ತಾರೆ, ಕರೆಕ್ಟ್. ಹೇಳಕ್ ಸಾಧ್ಯ ಇಲ್ಲ. ನಿಮ್ಮ ಟೆಕ್ಸ್ಟ್ ಅಲ್ಲಿ ಇರುವಂತಹ ವರ್ಕ್ಡ್ ಎಕ್ಸಾಂಪಲ್ಸ್ ಅಥವಾ ಎಕ್ಸಸೈಸ್ ಕೊನೆಯಲ್ಲಿ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಕರೆಕ್ಟ್. ಸೊ NCERT ಟೆಕ್ಸ್ಟ್ ಇರುವಂತಹ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ಸೆಟ್ ಮಾಡಿ ಕೊಡಬಹುದು, ಅಥವಾ ದೇ ಹ್ಯಾವ್ ದ ಫ್ರೀಡಮ್, ದೇ ಕ್ಯಾನ್ ಆಲ್ಟರ್ ದ ಡಿಜಿಟ್ಸ್ ಆರ್ ವೇರಿಯೇಬಲ್ಸ್, ಕೆಲವೊಂದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಹೊಸ ರೀತಿಯಲ್ಲಿ ಸೆಟ್ ಮಾಡಬಹುದು. ಸೊ ಆವಾಗ ಯು ಸರ್ಚ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಯಾವ ತರ ಅದು ಹೇಗೆ ಅದನ್ನ ನೀವು ಟಿ ಅಂತ ತಗೊಂಡಾಗ ಡಿಫ್ರೆನ್ಶಿಯೇಟ್ ಮಾಡಿದಾಗ ಅದು ನ್ಯೂಮರೇಟರ್ ಕಾಣಿಸ್ಬೇಕು. ಹಾಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗುತ್ತೆ. ನೆಕ್ಸ್ಟ್, ಲೆಟ್ ದ ವೆಕ್ಟರ್ಸ್ a and b be such that mod a is 3, mod b is root 2 by 3. Then a cross b is a unit vector. ಚೆನ್ನಾಗಿದೆ ನೋಡಿ. ಸೊ a cross b ಯೂನಿಟ್ ವೆಕ್ಟರ್ ಆದ್ರೆ ಮಾಡ್ಯುಲಸ್ ಆಫ್ a cross b ವ್ಯಾಲ್ಯೂ 1 ಆಗಿರೋದನ್ನ ಗಮನಿಸಿ, ಕರೆಕ್ಟ್. ಮಾಡ್ಯುಲಸ್ ಆಫ್ a cross b 1. if the angle between a and b is angle between a and b ಕೇಳ್ತಿರ್ತಾರೆ, expanding this we get mod a mod b sin theta n cap. ಬಟ್ n ಕ್ಯಾಪ್ ಇರೋದಿಲ್ಲ, ಯಾಕೆಂದ್ರೆ ಮಾಡ್ಯುಲಸ್ ಹಾಕಿದಾಗ ಮಾಡ್ಯುಲಸ್ ಆಫ್ n ಕ್ಯಾಪ್ 1 ಆಗಿರುತ್ತೆ, ಕರೆಕ್ಟ್. ಇದು ನಾವು ನೋಡ್ತಿರುವಂಥದ್ದು. ಇನ್ನು ಮಾಡ್ಯುಲಸ್ ಆಫ್ ಸೈನ್ ಥೀಟಾ ಕೂಡ ಆಗಿರುತ್ತೆ, ಅದು ದಟ್ಸ್ ಡಿಫರೆಂಟ್ ಇಶ್ಯೂ. ಇಲ್ಲಿ ಈಗ ಸೈನ್ ಥೀಟಾ ವ್ಯಾಲ್ಯೂ ಬೇಕು, mod a ಜಾಗದಲ್ಲಿ 3, mod b ಜಾಗದಲ್ಲಿ root 2 over 3. You can cancel 3 here. Sin theta is equal to 1, meaning sin theta is 1 over root 2, cross multiplication. ಗೊತ್ತಾಗ್ತಿದೆ ಅಲ್ವಾ, sin pi by 4 ಆಗಿರ್ಬೇಕಿದು. ಸೊ ಆಂಗಲ್ pi by 4 ಬರ್ತಿದೆ, ಆಪ್ಷನ್ ಬಿ ನಲ್ಲಿ ಸರಿಯಾದ ಆನ್ಸರ್ ನಮಗೋಸ್ಕರ ಕಾಯ್ತಾ ಇದೆ. ಡೈರೆಕ್ಟ್ ಕ್ವಶನ್ ಡೆಫಿನೇಷನ್ ಬಳಸ್ಕೋತಿದ್ದೀವಿ. ಮಾಡ್ಯುಲಸ್ ಆಫ್ a cross b which is the area of the parallelogram, ರೈಟ್. ಇದು ಏನು ಜೊಮೆಟ್ರಿಕಲಿ ಇದ್ರ ಮೀನಿಂಗ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದನ್ನೊಮ್ಮೆ ಹೇಳೋಣ. ಮಾಡ್ಯುಲಸ್ ಆಫ್ a cross b, ಬೇರೆ ಇನ್ನೊಂದು ಕ್ವಶನ್ ಹೇಗೆ ಸೆಟ್ ಮಾಡ್ಬೋದು, ಯಾವುದಾದ್ರೂ ಒಂದು ಪ್ಯಾರಲೋಗ್ರಾಮ್ ಇದರ ಏರಿಯಾ ಏನು ಅಂತ ಕೇಳಿದಾಗ ನೀವು ಮಾಡ್ಯುಲಸ್ ಆಫ್ a cross b ಫಾರ್ಮುಲಾ ಬಳಸಿರ್ತೀರಾ. ಒಂದು ವೇಳೆ ಯಾವುದೋ ಒಂದು ಟ್ರಯಾಂಗಲ್ ಇರುತ್ತೆ,
ಇದರ ಏರಿಯಾ ಕೇಳಿದಾಗ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ 2 ಮಾಡಿರ್ತೀರಾ. ಟ್ರಯಾಂಗಲ್ ಏರಿಯಾ ಬೇಕಿದ್ರೆ ಎ ಅಂಡ್ ಬಿ ಆರ್ 2 adjacent sides of the parallelogram. ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಅಥವಾ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಇದು ಪ್ಯಾರಲೋಗ್ರಾಮ್ ನ ಪಾರ್ಟ್ ಅನ್ನೋದು ಗೊತ್ತಾಗ್ತಿದೆ. ಇವುಗಳೆಲ್ಲ ಕೇಳುವಂತಹ ಕಾನ್ಸೆಪ್ಟ್ಸ್ ಅಲ್ದೇನೆ ಡಾಟ್ ಪ್ರಾಡಕ್ಟ್ ಮೀನಿಂಗ್ ಏನು, ಅದ್ರ ಜೊಮೆಟ್ರಿಕಲ್ ಮೀನಿಂಗ್ ಏನು? ಡಾಟ್ ಪ್ರಾಡಕ್ಟ್ ಅಂದರೆ ಈಗ ಇದು ನೆಲ ಅಂತ ಇಟ್ಕೊಳ್ಳಿ. ಈ ನೆಲದ ಮೇಲೆ ಇಲ್ಲಿ ಯಾವುದೋ ಒಂದು ಕಂಬ, ಲೆಟ್ ಅಸ್ ಸೇ ಎಲೆಕ್ಟ್ರಿಕಲ್ ಪೋಲ್, ಅದು ಅಡ್ಡಡ್ಡ ಈ ತರ ಬಿದ್ದೋಗಿದೆ ಫಾರ್ ಸಮ್ ರೀಸನ್. ಓಕೆ, ಮೇಲ್ಗಡೆಯಿಂದ ಸನ್ಲೈಟ್ ಬೀಳ್ತಾ ಇದೆ, ಆದರೆ ಅದು ಬ್ಲಾಕ್ ಆಗುತ್ತೆ ಇದಿಷ್ಟು ಜಾಗಕ್ಕೆ. ಇಲ್ಲಿಂದ ಈಚೆಗೆ ಮಾತ್ರ ಸನ್ಲೈಟ್ ಬೀಳುತ್ತೆ, ಇಲ್ಲಿಂದ ಬ್ಲಾಕ್ ಮಾಡ್ತದೆ. ಆಗ ನ್ಯಾಚುರಲಿ ಇಲ್ಲಿ ನಿಮ್ಗೆ ಶ್ಯಾಡೋ ಕಾಣಿಸುತ್ತೆ, ಹೌದಾ? ರೈಟ್, ಇದಿಷ್ಟು ಜಾಗದಲ್ಲಿ ಶ್ಯಾಡೋ ಬೀಳುತ್ತೆ, ರೈಟ್? ರೈಟ್, ನೆಲದ ಮೇಲೆ ಶ್ಯಾಡೋ ಬೀಳುತ್ತೆ. ಇದನ್ನೇನಾದ್ರು ವೆಕ್ಟರ್ ಎ ಅಂತ ಬರೆದ್ರೆ, ನೆಲದ ಮೇಲಿರೋ ವೆಕ್ಟರ್ ಅನ್ನ ಒಂದು ವೇಳೆ ಬಿ ಅಂತ ತಗೊಂಡ್ರೆ, ಹೌದಾ, ನೆಲದ ಮೇಲಿರೋ ವೆಕ್ಟರ್ ಅನ್ನ ಬಿ ಅಂತ ತಗೊಂಡ್ರೆ, ವಾಟ್ ಈಸ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ? ಈ ಎಲೆಕ್ಟ್ರಿಕಲ್ ಪೋಲ್ ಇದೆಯಲ್ಲ, ಇದರ ನೆರಳು ಕೇಳ್ತಿರೋದು, ಆ ನೆರಳಿನ ಲೆಂತ್ ಏನು? ದಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ರೈಟ್? ಅಂದರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಕೇಳಿದಾಗ ನಾವು ಅದಕ್ಕೆ ಏನು ಉತ್ತರ ಬರಿತೀವಿ? ಎ ಡಾಟ್ ಬಿ ಡಿವೈಡೆಡ್ ಬೈ ಸೆಕೆಂಡ್ ವೆಕ್ಟರ್ ಏನಿರುತ್ತೆ ಅದನ್ನ ಡಿನಾಮಿನೇಟರ್ ಕಳಿಸಿ. ಆನ್ ಬಿ, ಯಾವುದರ ಮೇಲೆ? ಬಿ ವೆಕ್ಟರ್ ಮೇಲೆ, ಅದು ಡಿನಾಮಿನೇಟರ್ ಬರುತ್ತೆ. ಸೊ ದಿಸ್ ವಿಲ್ ಗಿವ್ ಯು ದ ಲೆಂತ್ ಆಫ್ ದ ಶ್ಯಾಡೋ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಒಂದ್ ವೇಳೆ ಇದನ್ನ ಎ ಇದನ್ನ ಬಿ ಅಂತ ಇಂಟರ್ಚೇಂಜ್ ಮಾಡಿದ್ರೆ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಆಗುತ್ತೆ. ಸೆಕೆಂಡ್ ವೆಕ್ಟರ್ ಏನಿದೆ ಅಥವಾ ಆನ್ ಬಿ, ಆನ್ ಸಿ, ಆನ್ ಡಿ ಹಿಂಗಿದ್ರೆ ಅದನ್ನೇ ಡಿನಾಮಿನೇಟರ್ ಕಳಿಸಿ. ಸೊ ದೀಸ್ ಆರ್ ದ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂಡ್ ಡಾಟ್ ಪ್ರಾಡಕ್ಟ್. ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಯಾವುದೇ ರೀತಿಯ ಕ್ವೆಶ್ಚನ್ ಸೆಟ್ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಇಲ್ಲೇನಿದೆ ನೋಡಿ, ಈಕ್ವೇಶನ್ ಆಫ್ ವೈ ಜಿ ಪ್ಲೇನ್. ಓ, ಎಷ್ಟೊಂದು ಸರ್ತಿ ನೋಡ್ಬಿಟ್ಟಿದೀವಿ ಅಲ್ವಾ? ವೈ ಜಿ ಪ್ಲೇನ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0, ರೈಟ್? ಎಕ್ಸ್ ವೈ ಪ್ಲೇನ್ ಅಂತಿದ್ರೆ ಇಲ್ಲಿ ಇಲ್ಲದೆ ಇರೋದು z ಈಕ್ವಲ್ ಟು 0, ಹಾಗೇನೆ ಎಕ್ಸ್ z ಅಂದ್ರೆ ಇಲ್ಲಿ ಇಲ್ಲದೆ ಇರೋದು y ಈಕ್ವಲ್ ಟು 0. ಈಕ್ವೇಶನ್ಸ್ ಆಫ್ ದ ಪ್ಲೇನ್ಸ್, ರೈಟ್? ಸೊ ವೈ ಜಿ ಅಂತ ಇರೋದ್ರಿಂದ ಎಕ್ಸ್ ಈಕ್ವಲ್ ಟು 0 ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಮತ್ತೆ ರಿವೈಸ್ ಮಾಡ್ಕೊಂಡ್ಬಿಡಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಆಕ್ಸಿಸ್ ಅಂತ ಕೇಳಿದ್ರೆ, ಜಿ ಆಕ್ಸಿಸ್ ಅಂತ ಕೇಳಿದ್ರೆ, ಆಗ ಇಲ್ಲಿ ಎಕ್ಸ್ ಇದ್ರೆ y is equal to 0, z equal to 0. ಇಲ್ಲಿ y ಇದ್ರೆ ಇಲ್ಲದೆ ಇರೋದು x is equal to 0 and z equal to 0. ಇಲ್ಲಿ z ಇದ್ರೆ x is equal to 0, y is equal to 0 are the equations of axis. ಇದನ್ನೇ ಬೇರೆ ತರ ಬರೀತೀವಿ ಅನ್ನೋದನ್ನು ಹೇಳಿದ್ದೆ.